ಬಿಹಾರದ ನಳಂದ ಜಿಲ್ಲೆ ಶೀತಲ ದೇಗುಲದಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ದೇವಸ್ಥಾನದಲ್ಲಿ ಕಾಲು ತುಳಿತಕ್ಕೆ 8 ಜನ ಬಲಿಯಾಗಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಯಾಕೆ ನಮ್ಮ ಜನ ಈ ಥರ ಆಡ್ತಾರೋ ಏನೋ, ದೇವರೇ ಬಲ್ಲ. ದೇವರನ್ನು ನೋಡಲಿಕ್ಕೆ ನೂಕು ನುಗ್ಗಲು ಎಷ್ಟೋ ಗಂಟೆ ವೆಯ್ಟ್ ಮಾಡಿರ್ತಾರೆ. ಒಂದೊಂದು ಅರ್ಧ ಗಂಟೆ ದರ್ಶನ ಆಗುತ್ತೆ ಅಂತಿರುತ್ತೆ. ನೂಕೋದು, ತಳ್ಳೋದು, ವದಂತಿ ಹರಡೋದು, ಒಂದಷ್ಟು ಅವ್ಯವಸ್ಥೆ. ನಾನೇ ಹೋಗಿ ಮೊದಲು ನೋಡ್ಬಿಡ್ಬೇಕು ದೇವರು. ನಾನು ಮೊದಲು ನೋಡಿದ್ರೆ ನನಗೆ ಮೊದಲು ಅವ ಆಶೀರ್ವಾದ ಮಾಡಿಬಿಡ್ತಾನೆ, ಆಮೇಲೆ ದೇವಸ್ಥಾನದಲ್ಲಿ ದೇವರು ಇರಲ್ಲ ಅಲ್ಲಿಂದ ದೇವರು ಹೊರಟುಬಿಡ್ತಾನೆ ಅಂತ ಆ ಥರ ಇರುತ್ತೆ. ಅಲ್ಲಿ ಕಾಲು ತುಳಿತದಲ್ಲಿ ಮೃತಪಟ್ಟವರೆಲ್ಲರೂ ಕೂಡ ಯಾರ್ಯಾರು ತೀರ್ಕೊಂಡ್ರೆ ಎಲ್ಲ ಮಹಿಳೆಯರೇ. ನಳಂದ ಜಿಲ್ಲೆ ದೀಪನಗರದ ಶೀತಲ ದೇಗುಲದಲ್ಲಿ ಈ ಘಟನೆ ನಡೆದಿದೆ. ಅಸ್ವಸ್ಥಗೊಂಡಿದ್ದಾರೆ ಭಕ್ತರು. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಧಾರ್ಮಿಕ ಸಭೆಯ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ಏಕಾಏಕಿ ನೂಕುನುಗ್ಗಲು ಉಂಟಾಗಿ, ಏನೋ ಸಭೆ ಮಾಡ್ತಿದ್ರಂತೆ, ಇಲ್ಲಿ ನೂಕುನುಗ್ಗಲು ಉಂಟಾಗಿ ಸಭೆ ಮಾಡಬೇಕಾದರೂ ಈ ಕಥೆ ಇವ್ರದ್ದು. ಬ್ಯಾರಿಕೇಡ್ಗಳೇ ಮುರಿದು ಹೋಗಿವೆ. ಒಬ್ಬರ ಮೇಲೆ ಒಬ್ಬರಂತೆ ಭಕ್ತರು ಕೆಳಗೆ ಬಿದ್ದಿದ್ದಾರೆ. ಕಾಲು ತುಳಿತ ಉಂಟಾದಾಗ ಅಲ್ಲಿ ಯಾವುದೇ ಪೊಲೀಸರು ಇರಲಿಲ್ಲ. ಘಟನೆ ಬಗ್ಗೆ CM ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ಒಂದಷ್ಟು ಮುಖ್ಯಮಂತ್ರಿಗಳಲ್ಲಿ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 6 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ.